ಹಲೋ ಗೈಸ್, ನಮಸ್ಕಾರ. ನಾವಿವತ್ತು ಇನ್ನೊಂದು ಕನ್ನಡ ಮೂವಿ ಟೀಸರ್ ರಿಯಾಕ್ಟ್ ಮಾಡಕ್ ಬಂದಿವಿ. ಇದು ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಅವರು ಆಕ್ಟ್ ಮಾಡ್ತಿರುವಂತಹ ಪಿನಾಕ ಸಿನಿಮಾದು ಟೀಸರು. ಪ್ರಾಬ್ಲಿ ಈ ಫಿಲಮ್ ಇಂದ ಅವ್ರಿಗೆ ಹೊಸ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಗೋಲ್ಡನ್ ಮೆಗಾ ಸ್ಟಾರ್ ಅಂತ. ಅದೇ ಯಾವಾಗ ಚೇಂಜ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಸರದಾಗಿ. ಸೊ ಇದು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿರೋದು. ಸೊ ಇವರು ಬೇಸಿಕಲಿ ತೆಲುಗು ಫಿಲಮ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದವರು. ರಾಜಾ ಸಾಬ್ ಪ್ರೊಡ್ಯೂಸರ್ ಇವರೇ, ಪ್ರಭಾಸ್ ಅವ್ರದ್ದು ರಾಜಾ ಸಾಬ್, ಅಂಡ್ ಅಧ್ಯಕ್ಷ ಇನ್ ಅಮೆರಿಕಾ ಏನ್ ಮಾಡಿದ್ರು ಶರಣ್ ಅವ್ರದ್ದು, ಅದ್ರ ಪ್ರೊಡ್ಯೂಸರ್ ಇವರೇ. ತೆಲುಗುನಲ್ಲಿ ಕಾರ್ತಿಕೇಯ ಅಂತ ಒಂದು ಫಿಲಮ್, ಕಾರ್ತಿಕೇಯ 2 ಅಂತ ಒಂದಿತ್ತು. ಇಟ್ಸ್ ಅಡ್ವೆಂಚರ್ ಫಿಲಮ್, ಡಿವೈನ್ ಎಲಿಮೆಂಟ್ಸ್ ಇತ್ತು, ಸ್ವಲ್ಪ ಅಡ್ವೆಂಚರಿಶ್ ಇತ್ತು, ಬಟ್ ಇಟ್ ಹ್ಯಾಡ್ ಕಂಬೈನ್ಡ್ ಎಲಿಮೆಂಟ್ಸ್. ಸೊ ಮಾಡರ್ನ್ ಏರಾನಲ್ಲಿ ಸೈಂಟಿಫಿಕ್ ರಿಸರ್ಚ್ ಡೆವಲಪ್ಮೆಂಟ್ ಅಂತ ನೋಡ್ಕೊಂಡು ವೆಂಟ್ ಅಂಡ್ ಸರ್ಚಿಂಗ್ ದ್ವಾರಕಾನಲ್ಲಿ ಹಿಡನ್ ಸಿಟಿ ಎಲ್ಲ ಹೆಂಗಿದೆ ಅಂತ. ಇವ್ರು ಮಾಡೋದೆಲ್ಲ ಇದೇ ತರ ನಂಗಾದ್ರೆ ಸ್ವಲ್ಪ ಫ್ಯಾಂಟಸಿ ಎಲಿಮೆಂಟ್ಸ್, ಮಿಥಿಕಲ್ ಎಲಿಮೆಂಟ್ಸ್. ಅಧ್ಯಕ್ಷ ಇನ್ ಅಮೆರಿಕಾ ಇಸ್ ಡಿಫರೆಂಟ್. ಸೊ ಇವಾಗ ಇದ್ರದ್ದು ಟೀಸರ್ ನೋಡ್ಬೇಕು. ಹೌದು, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಕಿ. ಅಂಡ್ ಟೀಸರ್ ಎಷ್ಟು 1.5 ನಿಮಿಷನಾ? ಓಕೆ, 1.5 ನಿಮಿಷ ಇದೆ. 3, 2, 1 ಗೋ. ನೈಸ್ ಅಲ್ಲ? ಎಲ್ಲ AI ತರ ಕಾಣಿಸ್ತಿದೆ. ನೋಡಲ್ಲಿ ಹಾಂಟಿಂಗ್ ಸೀಕ್ರೆಟ್. ಸೊ ಫ್ಯಾಂಟಸಿ ತರನೇ ಇದೆ. ಫ್ಯಾಂಟಸಿ. Interesting. War across ages. ಓಕೆ, ಸೊ ಈಗಿಂದು ಇದೆ, ಹಳೆದು ಟೈಮ್ ಟ್ರಾವೆಲ್ ಥರದ್ದು. ಬ್ರೋ, ಇವ್ರಿಗೆ ಕ್ರೊಕೊಡೈಲ್ ಏನಿದೆ ಬ್ರೋ? ವಿ ಧನಂಜಯ ಅವರು. Destiny chooses. Bro, okay. Interesting. Megastar. ಪಿನಾಕ. ಎಲ್ಲ ಭಾಷೆಯಲ್ಲಿ ಬಂದ್ಬಿಟ್ಟಿದೆ. War for Dharma begins. ವೇಟ್, ಇದು ನಾವು ಅದು ಕ್ರೊಕೊಡೈಲ್ ಮತ್ತೆ ರಾಜಾ ಸಾಬ್ ತರ ತೋರಿಸ್ಬಿಟ್ಟಿದ್ದಾರೆ. ರಾಜಾ ಸಾಬ್ ರೆಫರೆನ್ಸ್. ಆಮೇಲೆ ಬಾಹುಬಲಿ ತರ ಅನ್ಸ್ಬಿಡ್ತು ಸ್ವಲ್ಪ. ಸೊ ಅಗೇನ್ ಇವ್ರ ಬಜೆಟ್ ಪ್ರಾಬಬ್ಲಿ ವಿಲ್ ನಾಟ್ ಬಿ ಮೋರ್ ದನ್ 50 ಗೊತ್ತಿಲ್ಲ, ಬಟ್ ಅದು ಎವ್ರಿಥಿಂಗ್ ಸೆಟ್ ಲುಕ್ಸ್ AI ತರ ಇತ್ತು. ಅದು ಗ್ರೀನ್ ಸ್ಕ್ರೀನ್ AI. It is a green screen, of course, green screen, but again, so what we see here is ಒಂದು present day. The present day again, a sword. Correct. Probably a sword ಮುಟ್ಟಿ he might remember his past. Because a sword ಇಟ್ಕೊಂಡ್ರೆ sword will glow. Correct, ಹೌದು. So a sword would be something of his past era. ಇರ್ಬೇಕು. Something reminiscent of the ಗಜಕೇಸರಿ ಇತ್ತಲ್ಲ, ಹಳೆ ಸ್ಟೋರಿ, ಅವರ ರೀಇನ್ಕಾರ್ನೇಷನ್. ಬಟ್ ಆ ತರ ಎಲ್ಲ ಇರಲ್ಲ ಬ್ರೋ. And ಮಾಡಿರ್ತಾರೆ. What I felt is we have seen like Prabhas, he's very tall and built. Then we have seen what are there ಈ ತರ ರೋಲ್ಸ್ ಅಲ್ಲಿ ಮಾಡ್ತಾರೋ. But Ganesh looked Ganesh looked short and that is true. Probably, I don't know. But he looked nice. In the attire he looked nice. Definitely looked nice. But ನನಗೆ ಅದು ಎಲಿಮೆಂಟ್ ಇಷ್ಟ ಆಗ್ಲಿಲ್ಲ. The crocodile coming, the how it was done, because bro ಅದೇನದು ರ್ಯಾಂಡಮ್ ಆಗಿ ಒಂದು ಕ್ರೊಕೊಡೈಲ್ ಎಗಿಸ್ಬಿಡ್ತಾರೆ ಸಡನ್ನಾಗಿ. We don't know the story. Because crocodile is a common element. I know ರಾಜಾ ಸಾಬ್ದು 5 ನಿಮಿಷ ಟ್ರೇಲರ್ ನೋಡಿದಾಗಲೇ we know the crocodile was stupid. ಅದರಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಬಿಕಾಸ್ ದಟ್ ವಾಸ್ ಎಕ್ಸ್ಟ್ರೀಮ್ಲಿ ಫ್ಯಾಂಟಸಿ ಇತ್ತು ಅದರಲ್ಲಿ. ಬಟ್ ಇದರಲ್ಲಿ ಓವರ್ ಆಲ್ ಸ್ವಲ್ಪ AI ಅದು ಫುಲ್ ಸೆಟ್. ಐ ಫೆಲ್ಟ್ ಇಟ್ಸ್ AI. ಅದು ಇನಿಷಿಯಲ್ ಫಸ್ಟ್ ಶಾಟ್ಸ್, ಬಟ್ ಆಮೇಲೆ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಎಲಿಮೆಂಟ್ಸ್ ತರ ತೋರಿಸ್ತಾರೆ. ಅವೆಲ್ಲ ಸೆಟ್ ಅಲ್ಲಿ ಶೂಟ್ ಮಾಡಿರೋದು. ಕರೆಕ್ಟ್. ಬಟ್ ಅಗೇನ್ ದ ಸೇಮ್ ಸ್ಟೋರಿ ಲೈನ್ ಅಲ್ಲೇ ಎಲ್ಲಾರು ಹಿಂದೆ ಮುಂದೆ ಮಾಡ್ತಾರೆ, ಮೈಥಾಲಜಿಕಲ್ ಇದ್ರಲ್ಲೇ.
ಸೊ ಐ ವಾಸ್ ಜಸ್ಟ್ ಸೀಯಿಂಗ್ ದಿ ಟೀಸರ್ ಲಾಂಚ್ ಇವೆಂಟ್ ಗಣೇಶ್ ಅವರು ಹೇಳ್ತಿದ್ರು. ಸೊ ಇಟ್ ಡಸ್ ಮಿಕ್ಸ್ ಡಿವೈನ್ ಎಲಿಮೆಂಟ್ಸ್ ಅಂತೆ, ಸ್ವಲ್ಪ ಡಿವೈನ್ ಎಲಿಮೆಂಟ್ಸ್ ಎಲ್ಲ. ಯಾರೋ ಕ್ವಶನ್ ಕೇಳ್ತಿದ್ರು ಗಣೇಶ್ ನೀವು ದೇವ್ರ ನಂಬ್ತೀರಾ ಅಂತ. ಓಹೋ. ರ್ಯಾಂಡಮ್ ಕ್ವಶನ್ಸ್ ಅವ್ರು ಹೇಳ್ತಿದ್ರು. ಹೌದು ನಾನು ಖಂಡಿತ ನಂಬ್ತೀನಿ. ಈ ಫಿಲಮ್ ಅಲ್ಲಿ ದೇ ಮೈಟ್ ಇನ್ಕ್ಲೂಡ್ ಡಿವೈನ್ ಎಲಿಮೆಂಟ್ಸ್ ಇನ್ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಏನ್ ಬರುತ್ತೋ ಡಿವೈನ್ ಎಲಿಮೆಂಟ್ಸ್, ಮಿಥಿಕಲ್ ಎಲಿಮೆಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಬಹುದು. ಧರ್ಮ ಅದು ಇದು ಎಲ್ಲ ಇದೆ. ಧರ್ಮ, ವಾರ್ ಫಾರ್ ಧರ್ಮ. ಸೆಟ್ ಸ್ವಲ್ಪ AI ತರ ಕಾಣಿಸಿದಕ್ಕೆ ಐ ಡೋಂಟ್ ನೋ ಮೂವಿಯಲ್ಲಿ ಹೆಂಗ್ ಬರುತ್ತೆ ಅಂತ. ಅದು ಅಕ್ಟೋಬರ್ ರಿಲೀಸ್ ಇದೆ, October 2nd ರಿಲೀಸ್ ಆಗ್ತಿದೆ. ಸೊ ಇದು ಬರೀ ಟೀಸರ್, ಇನ್ನು ಟ್ರೈಲರ್, ಸಾಂಗ್ಸ್ ಏನು ಬಂದಿಲ್ಲ ಇರೋದು. ಡೈರೆಕ್ಟರ್ ಬಿ ಧನಂಜಯ ಅವರು. ಸೊ ಹೀಸ್ ಮೇನ್ಲಿ ಮೂವೀಸ್ ಕೊರಿಯೋಗ್ರಾಫರ್ ಟರ್ನ್ ಇಂಟು ಡೈರೆಕ್ಟರ್. ಸೊ ನೋಡ್ಬೇಕು ಹೆಂಗ್ ಬಂದಿರುತ್ತೆ ಅಂತ. ಅವ್ರದ್ದು ಫಸ್ಟ್ ಅಟೆಂಪ್ಟ್ ಇರುತ್ತೆ. ಅಂಡ್ ಇವ್ರು ನಂಬ್ಕೊಂಡು ಪ್ರೊಡ್ಯೂಸರ್ಸ್ ಆರ್ ಪುಟಿಂಗ್ ಮನಿ. ಸೊ ಇವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹೋಪ್ಫುಲಿ ಡೆಲಿವರ್ ಅ ವೆರಿ ಗುಡ್ ಸಾಂಗ್. ಬಟ್ ಲುಕ್ಸ್ ಕ್ವೈಟ್ ಗುಡ್ ಫಾರ್ ನಾಟ್ ಅ ವೆರಿ ಹೈ ಬಜೆಟ್ ಫಿಲ್ಮ್ ಇರ್ಲೇ ಇರ್ಬೋದು. ಬಟ್ ಆಲ್ಸೋ ಹರ್ಡ್ ಸಾಧು ಕೋಕಿಲ್ ಅವರು ಇದ್ದಾರೆ, ಅಂಡ್ ರಂಗಾಯಣ್ ರಘು ಅವರು ಇದ್ದಾರೆ. ಕಾಮಿಡಿ ವಿಲ್ ಬಿ ದೇರ್ ಇನ್ ದಿ ಪ್ರೆಸೆಂಟ್ ಏಜ್ ಅಂತ ಇರ್ಬೋದು ಪ್ರಾಬಬ್ಲಿ. ಬಟ್ ಐ ಹ್ಯಾವ್ ನೋ ಹೋಪ್ಸ್. ಸೊ ಬಿಕಾಸ್ ಅದು ಸ್ಯಾಚುರೇಟೆಡ್ ಫೀಲಿಂಗ್ ಕೊಡುತ್ತೆ. ಲೈಕ್ ದ ಸ್ಟೋರಿ ಲೈನ್. Probably what I feel is we have seen Ganesh ಅವರು in very similar movies, very similar kind of role. He wants to try something different. ಅವರು ಸ್ವಲ್ಪ ಓಕೆ ಸಿಮಿಲರ್ ರೋಲ್ಸ್ ಮಾಡ್ತಾ ಇದೀನಿ, ಸ್ವಲ್ಪ ಏನಾದ್ರು ಟ್ರೈ ಮಾಡೋಣ ಅಂತ ಕೈ ಹಾಕಿರ್ಬೋದು ಈ ತರ ಫಿಲಮ್ಗೆ. ದಟ್ ಮೈ ಬಿ ಅ ರಿಫ್ರೆಶಿಂಗ್ ಥಿಂಗ್ ಫಾರ್ ಗಣೇಶ್ ಅಂಡ್ ಗಣೇಶ್ ಅವ್ರ ಫ್ಯಾನ್ಸ್ ಅವ್ರಿಗೆ. ಅವ್ರ ಫ್ಯಾನ್ಸ್ ಅವ್ರಿಗೆ ಇಟ್ ಮೈ ಬಿ ಕ್ವೈಟ್ ರಿಫ್ರೆಶಿಂಗ್. ಬಟ್ ನೋಡೋಣ, ನಾವು ಬೇರೆ ಬೇರೆ ಫಿಲಮ್ಗಳು ಇದೇ ತರ ನೋಡಿದ್ರಿಂದ ಸ್ಯಾಚುರೇಷನ್ ಫೀಲ್ ಆಗಿರ್ಬೋದು. ಬಟ್ ಕಾದ್ ನೋಡೋಣ. ಸೊ ದಟ್ ವಾಸ್ ಆರ್ ಟೀಸರ್ ರಿಯಾಕ್ಷನ್. ಸೊ ನೀವು ಲೈಕ್, ಕಮೆಂಟ್, ಶೇರ್ ಹಾಕಿ, ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೇರೆ ರಿಯಾಕ್ಷನ್ ವಿಡಿಯೋಸ್ ಮಾಡ್ತಿರ್ತೀವಿ. See you soon.